ಈಗ ನೋಡ್ರಿ, ಚಟ್ನಳ್ಳಿ ಗ್ರಾಮದಲ್ಲಿ ಒಂದೇ ವಾರದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರು FIR ಮಾಡಿಸಿದ್ದಾರೆ, ಇನ್ನೊಂದು ಫ್ಯಾಮ್ಲಿ ಇಲ್ಲ ಬೇಡ ಅಂತೇಳಿ FIR ಮಾಡಿಸಿಲ್ಲ. ಯಾಕೆ ಅಂದರೆ ಒಂದೇ ವಾರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಬರಗಾಲ ಬಿದ್ದಿದೆ, 1.5 ತಿಂಗಳಾಯ್ತು ಮಳೆ ಇರಲಾರ್ದೆ, ಏನೋ ಒಂದು 25% ಬಿತ್ತಿದ್ರು, ಅವನು ಬೆಳೆ ಹಾಳಾಗಿದೆ. ಆದರೂ ಇದುವರೆಗೂ ಯಾರು ಸರ್ಕಾರದವರು ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಗೌರ್ಮೆಂಟೇ ಇಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲವೇ ಜನ ಸಚಿವರಾಗಿದ್ದಾರೆ, ಸಚಿವರು ಸಂಪುಟ ಪೂರ್ಣ ಆಗಿಲ್ಲ, ಮತ್ತು ಕೃಷಿ ಸಚಿವರೂ ಯಾರೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಅಧಿಕಾರದಾಗಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವಾಗ ನಾವು ಮಂತ್ರಿ ಆಗಿದ್ದೀವಪ್ಪ ಅಂತ ಓಡಾಡ್ತಿದ್ದಾರೆ ಹೊರತಾಗಿ ಕ್ಷೇತ್ರವನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಯಾವ ಬರಗಾಲಕ್ಕೆ ಸಂಬಂಧಪಟ್ಟಂಥ ಯಾವ ಇಶ್ಯೂ ಬಗ್ಗೆನೂ ಏನೂ ಸೀರಿಯಸ್ ಡಿಸಿಷನ್ ಆಗ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈಗರ ನಾನು ಇಲ್ಲಿರುವಂಥ ಶಾಸಕರುಗಳಿಗೆ ಮನವಿ ಮಾಡಿಕೊಳ್ಳೋದು, ಫಸ್ಟ್ ನಿಮ್ಮ ಕ್ಷೇತ್ರದ ಜನರನ್ನು ನೋಡಿರಿ. ಅದು ಬಿಟ್ಟು ನೀವು ಇಲ್ಲಿ ಬಿಟ್ಟು ಬರೀ ಬೆಂಗಳೂರಾಗ ಕುಂದ್ರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂತಂದರೆ ಏನೂ ಆಗಂಗಿಲ್ಲ. ದಯವಿಟ್ಟು ಇಲ್ಲಿರುವಂಥ ರೈತರಿಗೆ ಒಂದು ಭರವಸೆಯಾಗಿ ನಿಂದಿರಬೇಕಾಗ್ತದೆ ಹೊರತಾಗಿ ರೈತರ ಪಾಲಿಗೆ ನೀವೇ ಮುಳ್ಳಾಗಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಲಿ. ಯಾರ್ಯಾರು ಇಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಹೋದಂಥ ಪಕ್ಷದಲ್ಲಿ ನಾವು BJP ಅವರೆಲ್ಲರೂ ಸೇರಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬರಲಾರ್ದಂತ ಮುಂಚೆನೇ ದಯವಿಟ್ಟು ಇವರೆಲ್ಲರಿಗೆ ಪರಿಹಾರ ಒದಗಿಸ್ಕೊಡ್ಬೇಕಂತ ನಿಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಈಗ ರೈತರು ನೋಡ್ರಿ, ಈ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ? ಈ ಬೆಳೆಗೆ ಅವೆಲ್ಲ ದುಡ್ಡು ಸಾಲ ತೊಗೊಂಡಿದ್ವು ಅಂಥ ಬೆಳೆ ಮನ್ನಾ, ಇದು ಸರ್ಕಾರ ಸಾಲ ಮನ್ನಾ ಮಾಡಿತಂದ್ರೆ ಆ ರೈತರಿಗೆ ಒಂದು ಇದು ಇರ್ತದೆ, ಸಮಾಧಾನ ಇರ್ತದೆ. ಇಲ್ಲಪ್ಪ ಅಂತ ಜೀವರ ಕಳ್ಕೊಂಡು ಬಿಡ್ತಾರೆ. ಇಲ್ಲಾಂತಂದ್ರೆ ಇಲ್ಲಿ ಮಾನ ಹೋಗ್ತಪ್ಪ ಅನ್ನೋ ದೃಷ್ಟಿಯಿಂದ ಜೀವ ಕಳ್ಕೊಂಥ ಕೆಲಸವನ್ನು ಮಾಡಕತ್ತಾರೆ. ತಕ್ಷಣ ಸಾಲ ಮನ್ನಾವನ್ನು ಮಾಡಿ ಬರ ಪೀಡಿತ ಅಂತ ಘೋಷಣೆ ಮಾಡಿ ಇವರೆಲ್ಲರಿಗೂ ಇಲ್ಲಿ ಬರ ಪರಿಹಾರದ ಕಾಮಗಾರಿ ಸ್ಟಾರ್ಟ್ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮತ್ತು ಅಲ್ಲಲ್ಲಿ ಹೋಬಳಿ ಮಟ್ಟದಲ್ಲಿ ಗೋಶಾಲೆಯನ್ನು ತೆಗಿಬೇಕು, ಮೇವು ಕೇಂದ್ರವನ್ನು ತೆಗಿಸಿ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ. ಇವತ್ತು